ಸದಸ್ಯರ ಅವಧಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ ಗ್ರಾಮ ಪಂಚಾಯತಿ ಚುನಾವಣೆ ಮಾಡೋಕ್ಕೆ ಸರ್ಕಾರ ಸಿದ್ಧವಾಗಿದೆಯಾ? ಗ್ರಾಮ ಪಂಚಾಯತ್ ಚುನಾವಣೆಗಳು ಅವರ ಅವಧಿ ಪ್ರಕಾರನೇ ಹಾಕುತ್ತೆ. ಸೊ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಯಾರೋ ಕೋರ್ಟಿಗೆ ಹೋಗಿರ್ತಾರೆ, ಕೆಲವು ಸಂದರ್ಭದಲ್ಲಿ ಆಯ್ಕೆ ಲೇಟಾಗಿರುತ್ತೆ, ಅಥವಾ ಬೇರೆ ಬೇರೆ ಕಾರಣದಿಂದ ಎಲೆಕ್ಷನ್ಗಳನ್ನು ಮುಂದೂಡಿರ್ತಾರೆ. ಸೊ ಅದನ್ನು ಯಾವ ರೀತಿ ಅದನ್ನು ಒಂದೇ ಸಂದರ್ಭದಲ್ಲಿ ಮಾಡ್ಬೋದಾ ಅಂತ ಪರಿಶೀಲನೆ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ. ಅದು ಇಟ್ ಈಸ್ ಅ ರೆಗ್ಯುಲರ್ ನೋಟಿಸ್. ಚುನಾವಣೆ ಆಗುತ್ತಾ ಸರ್? ಇಲ್ಲ, ಗ್ರಾಮ ಪಂಚಾಯತ್ ಏನಾಗುತ್ತೆ, ಈಗ ಯಾವುದಾದ್ರೂ ಒಂದು ರಿಸರ್ವೇಷನಿಗೆ ಕೋರ್ಟಿಗೆ ಹೋಗ್ತಾರೆ. ಈಗ ಏನೋ ತಾಲೂಕ್ ಪಂಚಾಯತು, ಜಿಲ್ಲಾ ಪಂಚಾಯತು ಇಡೀ ಸ್ಟೇಟ್ ಮೇಲೆ ಬೇರಿಂಗ್ ಇರ್ತವೆ. ಆದರೆ ಗ್ರಾಮ ಪಂಚಾಯತ್ ರಿಸರ್ವೇಷನ್ ಇರ್ಬೋದು, ಬೇರೆ ಬೇರೆ ಅದರ ಲೋಕಲ್ ಇಶ್ಯೂಸ್ ಮೇಲೆ ಅವರು ಕೋರ್ಟಿಗೆ ಹೋಗಿದರೆ ಅದು ಮಾತ್ರ ಅಫೆಕ್ಟ್ ಆಗುತ್ತೆ, ಇಡೀ ರಾಜ್ಯಕ್ಕೆ ಅಫೆಕ್ಟ್ ಆಗಲ್ಲ. ಸೊ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಸ್ ಪರ್ ಏನು ಟೆನ್ಯೂರ್ ಇದೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಯಾರು ಹೇಳ್ತಾ ಇದ್ದಾರೆ? BJP ಅವ್ರು ಹೇಳ್ತಾ ಇದ್ದಾರೆ. ಆಯ್ತು ರೀ, ನಾನು ಹೇಳ್ತೀನಿ, ಅಶೋಕ್ ಅವರು 100 ಕೋಟಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಅಂತ, ಅದಾಕಿ. ವಿಜೇಂದ್ರ ಅವರು ದುಬೈಗೆ ಹೋಗ್ತೀನಿ, ಯಾವಾಗಲೂ ದುಬೈಗೆ ಹೋಗಿ ಬರ್ತಾರೆ ಅಂದ್ಬಿಟ್ಟು ಯಾರು ಹೇಳ್ತಾಯಿದ್ರು? ಯಾರು ನಿಮ್ಮ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ವಾ? ನಾನು ಹೇಳ್ತೀನಿ ಈಗ, ಇಲ್ಲಪ್ಪ ಬಿಟ್ಕಾಯಿನ್ ಎಲ್ಲ ಕೊಟ್ಟಿದ್ದಾರೆ ವಿಜೇಂದ್ರ ಅವರು, ಅಮಿತ್ ಶಾ ಅವ್ರಿಗೆ ಬಿಟ್ಕಾಯಿನ್ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಉಳಿಸಿದ್ದಾರೆ ಅಂತ ನಂಬ್ತೀರಾ? ನಾವು ಹೇಳೋದು ನೀವು ಯಾಕೆ ನಂಬ್ತೀರಾ? ಅವ್ರು ಹೇಳೋದು ನಾವು ಯಾಕೆ ರೀ ನಂಬಬೇಕು? ಆಯ್ತು ರೀ, ಅಂದರೆ ಇವ್ರ ಅಧಿಕಾರದಲ್ಲಿದ್ದಾಗ ಅದೇ ಇತ್ತಲ್ಲ. ನಿಮ್ಗೆ ನೆನಪಿದೆಯಾ? ದಿವಂಗತ ಅನಂತ್ ಕುಮಾರ್ ಅವ್ರ ಕಿವಿನಲ್ಲಿ ಯಡಿಯೂರಪ್ಪ ಅವ್ರು ಏನು ಮಾತಾಡಿದ್ದು? ಇವರಿಗೆಲ್ಲ ಹಂಗೆ ಮುಖ್ಯಮಂತ್ರಿ ಯಾಕೆ ಬಂದಿದ್ದೀನಿ ಅಂದ್ಕೊಂಡಿದ್ದಾರೆ, ಕಪ್ಪ ಕೊಡಬೇಕಾಗುತ್ತೆ ಅಂತ ಯಾರು ಹೇಳಿದ್ದು? ಯಡಿಯೂರಪ್ಪ ಅವರಲ್ವಾ? ಅದಕ್ಕೆ ಫಸ್ಟೆಲ್ಲ ಉತ್ತರ ಕೊಡಲಿ. ಸುಮ್ಮನೆ ನೋಡಿ, ಗಾಳಿನಲ್ಲಿ ಗುಂಡಾರಿಸೋದಲ್ಲ. ಏನಾದರೂ ದಾಖಲೆಗಳಿದ್ರೆ, ಪುರಾವೆಗಳಿದ್ರೆ ಇದಾಗಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ವಿರೋಧ ಪಕ್ಷದ ನಾಯಕರು ಮತ್ತು BJP ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇಟ್ಸ್ ದೇರ್ ಪಾರ್ಟಿ ಅಫೇರ್. ವೈ ಆಮ್ ಐ ಬಾದರ್ಡ್ ಆ್ಯಂಡ್ ವೈ ಆರ್ ದೇ ಬಾದರ್ಡ್ ಅಬೌಟ್ ಅಸ್? ಈಗ ವೀರೇಂದ್ರ ಪಪ್ಪಿ ಅವ್ರ ಕಸ್ಟಡಿನಲ್ಲಿದ್ದಾರಲ್ರಿ. ಯಾರು ಕಸ್ಟಡಿನಲ್ಲಿದ್ದಾರೆ? ಇಡಿ ಯಾರ ಕೈಗೊಂಬೆ? ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರಲ್ಲ. ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ರಿ. ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ಬಿಟ್ಟು ಹಿಂಗೆ ಹೇಳಿ, ಕಾಂಗ್ರೆಸ್ನವರೇ ಹಿಂಗಿದೆ ಅಂದ್ಬಿಟ್ಟು. ಸುಮ್ಮನೆ ಮಾತಾಡೋ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದರೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ CM ಡಿನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಕ್ಯಾಬಿನೆಟ್ ರಿಶಫಲ್ ಆಗೋ ಹಿನ್ನೆಲೆಯಲ್ಲಿ ನೋಡಿ, ಇವರೇ ಸಾವ್ರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ. ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನು ಮಾಡ್ತಾರೆ? ಈಗ ಈಗ ಎಕ್ಸಾಂಪಲ್ಲು, ಇಲ್ಲ ಒಂದು ನಿಮಿಷ ಈಗ ಏನಾಗ್ತದೆ, ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ. CM ಸಾಹೇಬ್ರು ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸವಿದ್ಬಿಟ್ಟು ಬರ್ತೀವಿ. ನನಗೆ ಸೋಮವಾರ ಮಂಗಳವಾರ ಏನಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ಬಯಕೆ ಅದು. ಈಗ ಅಲ್ಲಿ ಅವತ್ತು ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಉಳಿಲಿಲ್ಲ. ಈಗ ಅದು ನಾನು ಹೇಳೋಕ್ಕಾಗ್ತದೆ ನನಗೆ ಇದೇ ಬೇಕು ಅದೇ ಬೇಕು ಅಂತ? ನಾವು ಬರೀ ನಮ್ಮದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ. ಕೊಟ್ಟರೆ ಅದನ್ನೇ ತಿಂದು ಬರ್ತೀವಿ. ಇದರ ಬರೀ ಮುದ್ದೆ ಸೊಪ್ಪಿನ ಸೇರ್ತಿದ್ರು ಅದೇ ತಿಂದು ಬರ್ತೀವಿ. ಆಮೇಲೆ ನಮ್ಮ CM ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ? ನಾಳೆ DCM ಕರೀತಾರೆ, ಅದಕ್ಕೂ ಬೇಡ ಅಂತೀರಾ. ನಾನು ಕರಿತೀನಿ ನಮ್ಮ ಸಹೋದ್ಯೋಗಿಗೆ, ಅದಕ್ಕೂ ಬೇಡ ಅಂತೀರಾ. ಈಗ ನಾನು ಹೇಳ ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ, ಅವಾಗೂ ನೀವು ಆಕ್ಷೇಪ ಪಟ್ರಿ. ಸಾರಿ, ನಿಮ್ಮ ಸ್ನೇಹಿತರು BJP ಅವರು. ಸರ್, ಈಗ ಕೆಲ ಹಿರಿಯ ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್, ಹೈಕಮಾಂಡ್ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಹೇಳಿ. ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದೇ ನಾನೇ ಹೇಳ್ತಾ ಇರೋದಲ್ವ. ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಹೈಕಮಾಂಡ್ ಅವರೇ ಹೇಳಬೇಕಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳಬೇಕು, ರಾಹುಲ್ ಗಾಂಧಿ ಅವ್ರು ಹೇಳಬೇಕು, ಸೋನಿಯಾ ಗಾಂಧಿ ಅವರು ಹೇಳಬೇಕು. ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ತಾರೆ. ಡಸ್ ನಾಟ್ ಮ್ಯಾಟರ್ ಯಾವ ಸಚಿವರು ಹೇಳಿರೋದು ಗವರ್ನೆನ್ಸ್ ಮೇಲೆ ನೋಡಿ. ಅವ್ರೇನು ಹೇಳಿದ್ದಾರೆ, ಇವ್ರದೆಲ್ಲ ಇದು ಇದೆ, ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಉತ್ತರ ಯಾವಾಗ ಕೊಡಬೇಕು, ಮಧ್ಯಪ್ರವೇಶ ಯಾವಾಗ ಮಾಡಬೇಕು ಮಾಡ್ತಾರೆ. ಯಾರು ಹೇಳಿದ್ದು? ಇಲ್ಲ, ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ? ಸರ್ಕಾರ ನಮ್ದೇ ಇಲ್ಲ. ಟ್ರಾಫಿಕ್ ಬಗ್ಗೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅನ್ನು ಬಿಜೆಪಿ ನಾಯಕರು ಲೇವಡಿ ಮಾಡ್ತಾ ಇದ್ದಾರೆ. ನೋಡಿ, BJP ಅವರಿಗೆ ಕಾಮನ್ ಸೆನ್ಸ್ ಇದ್ರೆ ನಾನು ಹೇಳೋದು ಅರ್ಥ ಆಗುತ್ತೆ.
ಅವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ? 1,25,00,000 ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇರೋದು ಸುಳ್ಳ? ಯಾಕೆ ಬಂದಿದೆ ಇಷ್ಟು ವಾಹನ? ದಟ್ಟಣೆ ಯಾಕಾಗಿದೆ? ಯಾಕಂದರೆ ಇವತ್ತು ದೇಶಾದ್ಯಂತ ರಾಷ್ಟ್ರಾದ್ಯಂತ ಜನರು ಉದ್ಯೋಗವನ್ನು ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. 86 ಕಿಲೋಮೀಟ್ರ್ ಇವತ್ತು ಮೆಟ್ರೋನ ವಿಸ್ತರಣೆ ಮಾಡ್ತಾಯಿದ್ದೀವಿ. 136 ಕಿಲೋಮೀಟ್ರ್ ಏನೋ ನಮ್ಮ ಸಬರ್ಬನ್ ರೈಲ್ ಮಾಡ್ತಾಯಿದ್ದೀವಿ. 32 ಕಿಲೋಮೀಟ್ರದ್ದು ಡಬಲ್ ಡೆಕ್ಕರ್ ರಸ್ತೆಗಳು ಮಾಡ್ತಾಯಿದ್ದೀವಿ ಮೆಟ್ರೋ ಮೇಲೆ. 40 ಕಿಲೋಮೀಟ್ರು ನಾರ್ತ್ ಸೌತು ಈಸ್ಟ್ ವೆಸ್ಟ್ ಕಾರಿಡಾರ್ ಮಾಡ್ತಾಯಿದ್ದೀವಿ ಟನಲ್ನಲ್ಲಿ. ಯಾಕೆ ಮಾಡ್ತಾ ಇರೋದು? ದಟ್ಟಣೆ ಅನ್ನು ಕಮ್ಮಿ ಮಾಡೋಕ್ಕಲ್ವಾ? ಪ್ರಗತಿಯ ಸಂಕೇತ ಜೊತೆ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದು ವಸತಿದಿರ್ಬೋದು, ಸಾರಿಗೆದಿರ್ಬೋದು, ದಟ್ಟಣೆದಿರ್ಬೋದು, ಪಾಪ್ಯುಲೇಷನ್ ಇರ್ಬೋದು. ಇವೆಲ್ಲನೂ ಸಮಸ್ಯೆ. ಇದು ಪ್ರಗತಿ ಜೊತೆ ಇವೆಲ್ಲ ಸಮಸ್ಯೆ ಇರ್ತವೆ. ಈ ಸಮಸ್ಯೆಯನ್ನು ನಾವು ಆಲಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಬೇಕು. ಈಗ ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದು ತಪ್ಪು, ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪು, ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ BJP ಅವ್ರು ಗ್ರಹಿಸ್ತಾ ಇದ್ದರೆ ಅದು ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ. ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ. ಈಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್ ಬ್ಯಾಂಗ್ಳೂರ್? ಆಮೇಲೆ ಇದಕ್ಕೆ ಕಾರಣ ಏನು? ಬಂಡವಾಳ ಬರ್ತಾ ಇದೆ. ವಿ ಆರ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್, ವಿ ಆರ್ ನಂಬರ್ 2 ಇನ್ ಜಾಬ್ ಕ್ರಿಯೇಷನ್, ವಿ ಆರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್. 4.5 ಲಕ್ಷ ಕೋಟಿ ಇವತ್ತು ಬರೀ IT ಸರ್ವಿಸಸ್ ಎಕ್ಸ್ಪೋರ್ಟ್ ಆಗ್ತಾಯಿದೆ ಬೆಂಗಳೂರಿಂದ. ಏನಾದರೂ ಅವರಿಗೆ ಅಂಕಿಅಂಶ ಗೊತ್ತಿದೆಯಾ? ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಇವ್ರು ಮಾಡ್ತಾರೆ. 2 ವರ್ಷದಿಂದ ಇವರೇ ಇದ್ರಲ್ಲಪ್ಪ, ಏನು ಮಾಡಿದ್ರು? ಏನು ಸಾಧನೆ ಮಾಡಿದ್ರು? ಇದು ಸಮಸ್ಯೆ ಇದೆ ಅಂತ ಒಪ್ಕೊಳಕ್ಕೂ ತಯಾರಿಲ್ಲ ಅಲ್ಲ ಇವರು. ಈಗ ನಮ್ಮ ಅರ್ಬನ್ ಸೆಂಟರ್ಸ್ನಲ್ಲಿ, ಅದು ಬಾಂಬೆ ಇರ್ಬೋದು, ನಿಮ್ಮ ಡೆಲ್ಲಿ ಇರ್ಬೋದು, ನಿಮ್ಮ ಚೆನ್ನೈ ಇರ್ಬೋದು, ಪುಣೆ ಇರ್ಬೋದು, ನಮ್ಮ ಬೆಂಗಳೂರು ಇರ್ಬೋದು, ಇವೆಲ್ಲ ಸಮಸ್ಯೆ ಇಲ್ವಾ? ವಾಯು ಮಾಲಿನ್ಯದ ಸಮಸ್ಯೆ ಇಲ್ವಾ? ವಸತಿ ಸಮಸ್ಯೆ ಇಲ್ವಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇಲ್ವಾ? ಒಂದು ಜವಾಬ್ದಾರಿ ಸರ್ಕಾರದ ಕೆಲಸ ಏನು? ಈ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಪರಿಹಾರ ಕೊಡೋದು. ಈಗ BJP ಅವ್ರ ಸಮಸ್ಯೆ ಏನಿದೆ ಅದು ಅರ್ಥ ಆಗ್ತಾಯಿಲ್ಲ ನನಗೆ. ಲೇವಡಿ ಮಾಡ್ತಾಯಿದ್ರೆ ಏನಕ್ಕೆ ಲೇವಡಿ ಮಾಡಬೇಕು? ಪರಿಹಾರ ಕೊಡ್ರಿ ಸ್ವಾಮಿ. ಕೇಂದ್ರ ಸರ್ಕಾರದಿಂದ ನಮ್ಗೆ ₹1 ಬರ್ತಾಯಿಲ್ಲ. ನಾವು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಕಳಿಸ್ತಾ ಇದ್ದೀವಿ. GSTನಲ್ಲಿ ಕಳಿಸ್ತಾ ಇದ್ರಿ, IT-ನಲ್ಲಿ ಕಳಿಸ್ತಾ ಇದ್ದೀವಿ. ನಿಮಗೆ ಅಷ್ಟು ಏನಾದರೂ ಬೆಂಗಳೂರು ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಕಾಳಜಿ ಇದ್ದರೆ ಹೋಗಿ ಒಂದು ₹10 ತೊಗೊಂಡು ಬರೋ ಯೋಗ್ಯತೆ ಇದ್ದರೆ ತೊಗೊಂಡು ಬನ್ನಿ. ಅದು ಇದು ಬಿಟ್ಟು ಬರೇ ನೀವು ಟೀಕೆ ಮಾಡಿದ್ರೆ. ನಿನ್ನೆ GBA ಮೀಟಿಂಗ್ ಬೈಕಾಟ್ ಮಾಡಿದ್ದಾರೆ. ಅದೇ ಹೇಳ್ತಾ ಇರೋದಲ್ಲ, ಇವರು ಮಾಡಲಾರ್ದಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಇವಾಗ. ಈಗ ಹೋದ ಬಾರಿ ನೀವೇ ಹೇಳಿ, ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಬೇಕು, ಹಿಂದಿನ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇದೇ ಸಾರಿಗೆ ಸಮಸ್ಯೆ ಇದ್ದಾಗ, ಟ್ರಾಫಿಕ್ ಪ್ರಾಬ್ಲಮ್ ಇದ್ದಾಗ ನಾವೇನಂತ ಪ್ರಪೋಸ್ ಮಾಡಿದ್ವಿ? ಸ್ಟೀಲ್ ಫ್ಲೈಓವರ್ ಮಾಡಿದ್ವಿ. ಸ್ಟೀಲ್ ಫ್ಲೈಓವರ್ ಬೇಡ ಅಂದ್ಬಿಟ್ಟು ಅಭಿಯಾನ ನಡೆಸಿದ್ಯಾರು? ಇದೇ ರಾಜೀವ್ ಚಂದ್ರಶೇಖರ್ ಅವರಲ್ವಾ BJP ಅವರು. ಇವಾಗ ಎಲ್ಲಿದ್ದಾರೆ? ಕರ್ನಾಟಕವನ್ನು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ, ಕೇರಳನಲ್ಲಿ ಇದ್ದಾರೆ ಇವಾಗ. ಅವಾಗ ಇವರು ಅಭಿಯಾನ ನಡೆಸಿದವ್ರು ಎಲ್ಲಿದ್ದಾರೆ ಸ್ವಾಮಿ ಇವಾಗೆಲ್ಲರೂ? ಆ ಕಡೆ ಸ್ಟೀಲ್ ಫ್ಲೈಓವರು ಬೇಡ, ಈ ಕಡೆ ಟನಲ್ಲು ಬೇಡ, ಮತ್ತು ಪರ್ಯಾಯ ಮಾರ್ಗ ಏನು? ಏನಾದರೂ ಪರಿಹಾರ ಕೊಡಲಿ. ಆಯಿತು, ನನಗೆ ಆಪ್ಷನ್ A ಇಷ್ಟ ಇಲ್ಲ, ಆಪ್ಷನ್ B ಇಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಆ ಕಡೆ ಮೇಲ್ಗಡೆಯಿಂದನೂ ಹೋಗೋದು ಬೇಡ, ಕೆಳಗಡೆಯಿಂದನೂ ಹೋಗೋದು ಬೇಡ, ಎಡಕ್ಕೂ ಬೇಡ, ಬಲಕ್ಕೂ ಬೇಡ ಅಂದರೆ ಏನರ್ಥ ಇದು? ಮತ್ತು ಆ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ₹1 ಥರ ಯೋಗ್ಯತೆ ಇವ್ರು ಯಾರಿಗೂ ಇಲ್ಲ. ಬರೇ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋದು ಭಾಳ ಈಸಿ. ಕೊಟ್ಟಾಗ ಏನು ಮಾಡಿದ್ರು? ಬರೀ ಲೂಟಿ ಮಾಡಿದ್ರು. ಈಗ ನಮಗೆ ಬಂದು ಪಾಠ ಹೇಳ್ತಾರಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.